ಇಂದ್ರಿಯ ಎಂಬ ಈ ಶಬ್ದಕ್ಕೆ ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 4ನೇ ಪಾದದ 18ನೇ ಸೂತ್ರದಲ್ಲಿ ವಿಷಯ ದ್ರವಣಾತ್ಯೇಷ ಇಂದ್ರಿಯತ್ವ ಉದಾಹೃತಂ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈ ವಿಷಯಗಳನ್ನು ಕುರಿತು ಇದಂ ಅಂದ್ರೆ ಇದಂ ಉದ್ದೇಶ್ಯ ಧೃತೇಹೆ, ಇಂದ್ರಿಯ ಎಂಬಲ್ಲಿ ದ್ರವಣ ಎಂಬ ಕ್ರಿಯಾ ಇದೆ, ಮತ್ತೆ ಇದಂ ಅಂದ್ರೆ ವಿಷಯ ಪದಾರ್ಥಗಳ ಸಮೂಹವನ್ನು ಕುರಿತು ಇದು ಧಾವಿಸ್ತದಾದ್ರಿಂದ ಅದಕ್ಕೆ ಇಂದ್ರಿಯ ಅಂತ ಹೇಳ್ತಾರೆ. ಹೀಗೆ ಇದಂ ಪ್ರತಿ ದ್ರವತಿ ಇತಿ ಇಂದ್ರಿಯಂ, ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 2ನೇ ಅಧ್ಯಾಯದ 4ನೇ ಪಾದದ 18ನೇ ಸೂತ್ರದಲ್ಲಿ ಬೃಹತ್ ಸಂಹಿತಾ ಅನ್ನೋ ಗ್ರಂಥವನ್ನು ಆಚಾರ್ಯ ಉದ್ಧರಿಸಿ ಹೇಳ್ತಾರೆ. ವಿಷಯ ದ್ರವಣಾತ್ಯೇಷ ಇಂದ್ರಿಯತ್ವ ಉದಾಹೃತಂ ಅಂತ. ಹೀಗೆ ಇಂದ್ರಿಯ ಶಬ್ದದ ಅರ್ಥ ನೋಡಿದ್ದೀವಿ. ಆದರೆ ಕೋಶಗಳಲ್ಲಿ ಬೇರೆ ಅರ್ಥವೂ ಇದೆ. ಯಾಕೆಂದ್ರೆ ಬೃಹತ್ ಸಂಹಿತಾದ ಅರ್ಥ ಒಂದು ಅಪರೂಪದ ಅರ್ಥ, ಅದು ಅಂತಹ ಅಪರೂಪದ ಅರ್ಥ ಅದು ಎಲ್ಲರಿಗೂ ಗೋಚರ ಆಗೋದಿಲ್ಲ. ಸಾಮಾನ್ಯವಾಗಿ ಈಗ ಕೋಶಗಳಲ್ಲಿ ಏನಿದೆ ಅಂದ್ರೆ ಇಂದ್ರಸ್ಯ ಸಂಬಂಧಿ ಇಂದ್ರಿಯಂ. ಇಂದ್ರ ಅಂದ್ರೆ ದೇಹದ ಸ್ವಾಮಿಯಾದ ಜೀವ, ಅವನಿಗೆ ಸಂಬಂಧಪಟ್ಟದ್ದು ಇಂದ್ರಿಯ ಅಂತ ಈಗ ಅದರ ಅರ್ಥ. ಯಾಕಂದ್ರೆ ಈಗ ನಾವು ರುದ್ರನಿಗೆ ಸಂಬಂಧಪಟ್ಟದ್ದು ರುದ್ರಿಯ ಅಂತ ಹೇಳ್ತೀವಲ್ಲ, ಅಲ್ಲಿ 2 ಪ್ರತ್ಯಯಗಳು ಬರ್ತವೆ, ರುದ್ರಿಯ ಮತ್ತು ರುದ್ರೀಯ ಅಂತ 2 ತರ ಹೇಳ್ತಾರೆ. ದೇಶೀಯ, ಅಂತರ್ದೇಶೀಯ, ಸ್ವದೇಶೀಯ ಹೀಗೆಲ್ಲ ಹೇಳ್ತಿರ್ತಾರೆ. ಅವೆಲ್ಲ ಪ್ರತ್ಯಯ ಬಂದಿರೋದಿದೆ. ಅಲ್ಲಿ ಒಂದು ಹ್ರಸ್ವನೂ ಆಗ್ಲಿಕ್ಕೆ ಒಂದು ಪ್ರತ್ಯಯ ಇದೆ, ದೀರ್ಘ ಆಗ್ಲಿಕ್ಕೆ ಮತ್ತೊಂದು ಪ್ರತ್ಯಯ ಇದೆ. ಆದ್ರಿಂದ ಇಂದ್ರ ಅಂದ್ರೆ ಆತ್ಮ, ಅವನಿಗೆ ಸಂಬಂಧಪಟ್ಟದ್ದು ಅಂತ ಹೀಗೆ ಆ ಇಂದ್ರಿಯ ಶಬ್ದ ಈಗಿನ ಕೋಶಗಳಿಗೆ ಅನುಸಾರವಾಗಿ ನಿಷ್ಪನ್ನ ಆಗ್ತದೆ. ಅದು ನಮ್ಗಿಲ್ಲಿ ಗೊತ್ತಿರಬೇಕು. ಆತ್ಮನಿಗೆ ಸಂಬಂಧಪಟ್ಟ ಇಂದ್ರಿಯಗಳಿವು, ಅವುಗಳು ಈ ವಿಷಯ ಪದಾರ್ಥಗಳ ಕಡೆಗೆ ಧಾವಿಸ್ತವೆ ಅಂತ. ಹೀಗೆ 2 ಅರ್ಥವೂ ಕೂಡ ನಮಗೆ ಗೊತ್ತಿರಬೇಕು. ಅದಕ್ಕಾಗಿ ಅದನ್ನಿಲ್ಲಿ ನಾನು ಉದ್ಧರಿಸಿದೆ. ಮತ್ತು ಕೋಶಗಳಲ್ಲಿ ಈ ಥರನೂ ಹೇಳ್ತಾರೆ, ಇಂದ್ರೇಣ ಈಶ್ವರೇಣ ಸೃಷ್ಟಂ ಇಂದ್ರಿಯಂ, ಶಬ್ದಕಲ್ಪದ್ರು ಮೊದಲಾದ ಡಿಕ್ಷನರಿಗಳಲ್ಲಿ ಹೀಗೆ ಹೇಳ್ತಾರೆ, ಅವನಿಂದ ಸೃಷ್ಟಿಸಲ್ಪಟ್ಟಿರುವುದು ಅಂತ. ಹೀಗ ಆ ಒಂದು ಅರ್ಥವನ್ನು ಕೂಡ ಇಂದ್ರಿಯ ಶಬ್ದಕ್ಕೆ, ಅಂತೂ ಇಂದ್ರನಿಗೆ ಸಂಬಂಧಪಟ್ಟದ್ದು ಇಂದ್ರಿಯ. ಇಂದ್ರ ಅಂದ್ರೆ ಜೀವಾತ್ಮನೂ ಆಗಬಹುದು, ಪರಮಾತ್ಮನೂ ಆಗಬಹುದು. ಮತ್ತು ಜೀವಾತ್ಮನಿಗೆ ಸಂಬಂಧಪಟ್ಟ ಇಂದ್ರಿಯಗಳು ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟದ್ದು, ಆದ್ರಿಂದ ಅವುಗಳಿಗೆ ಇಂದ್ರಿಯ ಅಂತ ಹೇಳ್ತಾರೆ ಅನ್ನೋ ಅರ್ಥ ನಮಗೆ ಈಗ ಕೋಶದಲ್ಲಿ ಕಾಣಿಸ್ತದೆ. ಘನ್ ಪ್ರತ್ಯಯ, ಘನ್ ಅಲ್ಲ ಘಚ್ ಪ್ರತ್ಯಯ. ಮತ್ತೆ ಹೀಗೆ ಆ ಇಂದ್ರ ಶಬ್ದದ ಅರ್ಥಗಳನ್ನ 3 ರೀತಿಯಾಗಿ, ಒಂದು ಬೃಹತ್ ಸಂಹಿತಾದಲ್ಲಿ ಬಂದಿರುವಂತೆ ಮತ್ತೆ ಇವತ್ತಿನ ಕೋಶಗಳಲ್ಲಿ ಕಾಣುವಂತೆ ನಾವು ತಿಳ್ಕೋಬೇಕು.